ಏಜ್ 40 ಇಯರ್ಸ್ ಆಗ್ತಿದ್ದಂಗೆ ನಿಮ್ ಹೊಟ್ಟೆ ಸೈಜ್ ದಪ್ಪ ಆಗಕ್ ಸ್ಟಾರ್ಟ್ ಆಗುತ್ತೆ. ನೀವು ಪ್ರಾಪರ್ ಆಗಿ ವರ್ಕೌಟ್ ಮಾಡ್ತಿದ್ದೀರಾ, ಪ್ರಾಪರ್ ಡಯಟ್ ಮಾಡ್ತಿದ್ದೀರಾ, ಆದ್ರೂ ನಿಮ್ ಹೊಟ್ಟೆ ಸೈಜ್ ಕಡಿಮೆ ಆಗ್ತಿಲ್ಲ. ಯಾಕೆ ಅಂತ ಇವತ್ತು ಇದ್ರ ಬಗ್ಗೆ ಮಾತಾಡೋಣ ಬನ್ನಿ. ನೀವು ಟೀನೇಜ್ ಅಲ್ಲಿ ಇರ್ಬೇಕಾದ್ರೆ ಯಾವ್ದಾದ್ರು ಚಿಕ್ಕ ಆಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಸ್ವಲ್ಪ ವರ್ಕೌಟ್ ಮಾಡಿದ್ರು ಸಾಕಿತ್ತು, ನಿಮ್ ಬಾಡಿಯಲ್ಲಿ ಇರೋ ಫ್ಯಾಟ್ ಬೇಗನೆ ಹೊರಟೋಗೋದು. ಬಟ್ ಆದ್ರೆ ಇವಾಗ ಫ್ಯಾಟ್ ಒಂದು ಅಂಟು ರೋಗ ತರ ಆಗಿದೆ. ಎಷ್ಟೇ ಟ್ರೀಟ್ಮೆಂಟ್ ಮಾಡಿದ್ರು ಅದು ಹೋಗಲ್ಲ. ಫಸ್ಟ್ ನಾವಿಲ್ಲಿ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಸ್ಟೋರೇಜ್ ಆಗಕ್ಕೆ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತಿದೆ ಅದ್ರ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಅದಕ್ಕೆ ಬೇಕಾಗಿರೋ ಸೊಲ್ಯೂಷನ್ಸ್ ಬಗ್ಗೆನೂ ಮಾತಾಡೋಣ. ಫಸ್ಟ್ ಇನ್ಸುಲಿನ್ ರೆಸಿಸ್ಟೆಂಟ್. ಇನ್ಸುಲಿನ್ ಬಂದು ನಮ್ಮ ಬಾಡಿದ ಒಂದು ಹಾರ್ಮೋನ್. ಇದರಿಂದ ಏನ್ ಪ್ರಾಬ್ಲಮ್ ಆಗುತ್ತಂದ್ರೆ ನಿಮ್ ಏಜ್ 40 ವರ್ಷ ಆದ್ಮೇಲೆ ನೀವೇನ್ ಕಾರ್ಬ್ಸ್ ನ ಕನ್ಸ್ಯೂಮ್ ಮಾಡ್ತೀರಾ ಅದು ಎಫಿಷಿಯಂಟ್ ಆಗಿ ಯೂಸ್ ಆಗಲ್ಲ ಕಂಪೇರ್ ಟು 30s and 20s. ನೀವು 20 ಮತ್ತೆ 30 ಇಯರ್ಸ್ ಇರ್ಬೇಕಾದ್ರೆ ನಿಮ್ ಮೆಟಾಬಾಲಿಸಮ್ ತುಂಬಾನೇ ಫಾಸ್ಟ್ ಆಗಿರುತ್ತೆ. ಅದೇ ನೀವು 40 ಇಯರ್ಸ್ ಆಗ್ತಿದ್ದಂಗೆ ನಿಮ್ ಮೆಟಾಬಾಲಿಸಮ್ ಸ್ಲೋ ಆಗ್ತಾ ಬರುತ್ತೆ. ಸೊ ನೀವು ಆ ಏಜ್ ಅಲ್ಲಿ ಎಷ್ಟು ಕಾರ್ಬ್ಸ್ ನ ಕನ್ಸ್ಯೂಮ್ ಮಾಡ್ತಿದ್ರಿ ಅದೇ ಸೇಮ್ ಅಮೌಂಟ್ ಆಫ್ ಕಾರ್ಬ್ಸ್ ನ ಈ ಏಜ್ ಅಲ್ಲೂ ಕನ್ಸ್ಯೂಮ್ ಮಾಡಿದ್ರೆ ನಮ್ ಬಾಡಿ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಲ್ಲ. ಸೊ ಲಾಟ್ ಆಫ್ ಕಾರ್ಬ್ಸ್ ಅಂದ್ರೆ ಲಾಟ್ ಆಫ್ ಫ್ಯಾಟ್ಸ್ ಅಂತ. ಈ ಫ್ಯಾಟ್ ಬಂದ್ಬಿಟ್ಟು ಫಸ್ಟ್ ನಿಮ್ಮ ಹೊಟ್ಟೆ ಭಾಗ ಅಂದ್ರೆ ಬೆಲ್ಲಿ ಪಾರ್ಟ್ ಅಲ್ಲಿ ಜಾಸ್ತಿ ಸ್ಟೋರ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಿಮ್ಮ ಮುಖ ಫೇಸ್ ಅಲ್ಲಿ ಕಾಣಿಸಕ್ಕೂ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಪ್ರಾಬ್ಲಮ್ ಬಂದ್ಬಿಟ್ಟು ಮಸಲ್ ಲಾಸ್. ನಿಮ್ದು ಯಾವಾಗ ಮೆಟಾಬಾಲಿಸಮ್ ಸ್ಲೋ ಆಗಕ್ ಸ್ಟಾರ್ಟ್ ಆಗುತ್ತೆ ಅವಾಗ ನಿಮ್ ಮಸಲ್ ಲಾಸ್ ಆಗೇ ಆಗುತ್ತೆ. ಮೆಟಾಬಾಲಿಸಮ್ ನಿಮ್ ಬಾಡಿಯಲ್ಲಿ ಇರೋ ಇಂಜಿನ್ ತರ, ಅದ್ ಯಾವಾಗ ಸ್ಲೋ ಆಗುತ್ತೆ ಅವಾಗ ನಿಮ್ ಮಸಲ್ ಲಾಸ್ ಆಗೇ ಆಗುತ್ತೆ. 20 ಇಯರ್ಸ್ ಮತ್ತೆ 30 ಇಯರ್ಸ್ ಏಜ್ ಅಲ್ಲಿ ನೀವೇನ್ ಫುಡ್ ನ ತಗೊಳ್ತಿದ್ರಿ 40 ಇಯರ್ ಏಜ್ ಆದ್ಮೇಲೂ ಅಷ್ಟೇ ಸೇಮ್ ಫುಡ್ ನ ತಗೊಳ್ತಿರ್ತೀರಾ. ಬಟ್ ಆದ್ರೆ ಇಲ್ಲಿ ಫ್ಯಾಟ್ ಜಾಸ್ತಿ ಸ್ಟೋರ್ ಆಗಕ್ ಸ್ಟಾರ್ಟ್ ಆಗಿದೆ. ಮೂರನೇ ಪ್ರಾಬ್ಲಮ್ ಬಂದ್ಬಿಟ್ಟು ಹೈ ಕೋರ್ಟಿಸೋಲ್. ಕೋರ್ಟಿಸೋಲ್ ಬಂದ್ಬಿಟ್ಟು ನಿಮ್ಮ ಸ್ಟ್ರೆಸ್ ಹಾರ್ಮೋನ್. ಇವಾಗಿನ ಲೈಫ್ ಸ್ಟೈಲ್ ತುಂಬಾನೇ ಸ್ಟ್ರೆಸ್ಫುಲ್ ಆಗಿರುತ್ತೆ. ನಿಮ್ಮ 40 ಇಯರ್ಸ್ ಏಜ್ ಅಲ್ಲಿ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ. ಸೊ ಇದರಿಂದ ಎಲ್ಲ ನಿಮ್ಮ ಕೋರ್ಟಿಸೋಲ್ ತುಂಬಾನೇ ಇಂಬ್ಯಾಲೆನ್ಸ್ಡ್ ಆಗಿರುತ್ತೆ. ಸೊ ಇದರಿಂದಲೂ ನಿಮ್ ಫ್ಯಾಟ್ ಜಾಸ್ತಿ ಆಗಕ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಿಮ್ಮ ನಿದ್ರೆ, ಸ್ಲೀಪಿಂಗ್ ರೂಟೀನ್ ಕೂಡ ಚೇಂಜ್ ಆಗುತ್ತೆ. ಫೋರ್ತ್ ಒನ್ ಓನ್ಲಿ ಕಾರ್ಡಿಯೋ. ಜಿಮ್ ಅಲ್ಲಿ ಮೆಂಬರ್ಶಿಪ್ ತಗೊಂಡ್ವಿ, ಆಮೇಲೆ ಹೋಗ್ಬಿಟ್ಟು ಬರೀ ಥ್ರೆಡ್ಮಿಲ್ ಮೇಲೆ ಕಾರ್ಡಿಯೋ ಮಾಡು ಅಂತ. ಇದರಿಂದ ನಿಮ್ದು ಮಸಲ್ ಲಾಸ್ ಆಗುತ್ತೆ ಹೊರತು ನಿಮಗೆ ಮಸಲ್ ಬಿಲ್ಡಿಂಗ್ ಆಗಲ್ಲ. ನಾವಿಲ್ಲಿ ಮಾತಾಡ್ತಿರೋದು ಬರೀ ಮಸಲ್ ಬಿಲ್ಡಿಂಗ್ ಒಂದೇ. ಮಸಲ್ ಬಿಲ್ಡಿಂಗ್ ಮಾತ್ರ ನಿಮ್ದು ಏಜಿಂಗ್ ಆಗೋದನ್ನ ಸ್ಟಾಪ್ ಮಾಡಕ್ ಹೆಲ್ಪ್ ಮಾಡುತ್ತೆ. ನಿಮ್ ಬಾಡಿ ಮೆಟಾಬಾಲಿಸಮ್ ನ ಫಿಕ್ಸ್ ಮಾಡುತ್ತೆ. ನಾವಿಲ್ಲಿ ಮಾತಾಡ್ತಿರೋದು ಜಿಮ್ ಬಾಡಿ ಬಿಲ್ಡಿಂಗ್ ಬಗ್ಗೆ ಅಲ್ಲ. ಒಬ್ಬ ಹ್ಯೂಮನ್ ಗೆ ನಾರ್ಮಲ್ ಮಸಲ್ಸ್ ಏನ್ ಬೇಕಾಗಿರುತ್ತೆ ಆ ಮಸಲ್ಸ್ ಬಗ್ಗೆ ಮಾತಾಡ್ತಿರೋದು. ಒಬ್ಬ ವ್ಯಕ್ತಿ 40 ವರ್ಷ ಆದಾಗ ಅವ್ನ ಬಾಡಿಗೆ ಯಾವ ತರ ಬೇಸಿಕ್ ಮಸ್ಕ್ಯುಲರ್ ಆಗಿರ್ಬೇಕು, ಸೊ ಆತರ ಇರೋದ್ರಿಂದ ನಿಮ್ದು ಏಜಿಂಗ್ ನ ಸ್ಟಾಪ್ ಮಾಡಕ್ ಹೆಲ್ಪ್ ಆಗುತ್ತೆ. ಸೊ ಆ ಮಸ್ಕ್ಯುಲರ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ನೆಕ್ಸ್ಟ್ ಒಂದ್ ಬಂದು ಲೋ ಪ್ರೋಟೀನ್ ಡಯಟ್. ನಾವೊಂದು ಊಟ ಮಾಡೋ ತಟ್ಟೆನ ನೀವು ನೋಡಿರ್ಬೋದು. ಅದರಲ್ಲಿ ಫಸ್ಟ್ ಆಫ್ ಆಲ್ ಜಾಸ್ತಿ ಕಾರ್ಬ್ಸ್ ಇರುತ್ತೆ, ಅದಾದ್ಮೇಲೆ ಜಾಸ್ತಿ ಫ್ಯಾಟ್ಸ್ ಇರೋ ಫುಡ್ ಇರುತ್ತೆ. ಇದೆಲ್ಲ ತಿನ್ನೋದ್ರಿಂದ ನಿಮ್ ಬಾಡಿಗೆ ಲೋ ಅಮೌಂಟ್ ಆಫ್ ಪ್ರೋಟೀನ್ ಸಿಗುತ್ತೆ. ಲೋ ಪ್ರೋಟೀನ್ ಹೈ ಕಾರ್ಬ್ಸ್ ತಿನ್ನೋದ್ರಿಂದ ಇನ್ನೇನಾಗುತ್ತೆ, ಫ್ಯಾಟ್ ಜಾಸ್ತಿ ಆಗುತ್ತೆ. ಅದೇ ತಟ್ಟೆಲಿರೋ ಊಟನ 20 ವರ್ಷದ ಹುಡುಗ ತಿಂದ್ರೆ ಅವ್ನು ಮನೇಲಂತೂ ಸುಮ್ಮನೆ ಕೂರೋನಲ್ಲ. ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾನೆ, ವರ್ಕೌಟ್ ಅಲ್ಲಿ ಇರ್ತಾನೆ, ಏನಾದ್ರೂ ಒಂದು ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾನೆ. ಅವ್ನು ಕನ್ಸ್ಯೂಮ್ ಮಾಡಿರೋ ಕಾರ್ಬ್ಸ್ ನೆಲ್ಲ ಎನರ್ಜಿಯಾಗಿ ಯೂಸ್ ಮಾಡ್ತಾ ಇರ್ತಾನೆ. ಅದೇ 40 ಇಯರ್ಸ್ ಏಜ್ ಆಗಿರೋರು ಏನ್ ಮಾಡ್ತಾರೆ, ಒಂದೇ ಕಡೆ ಕೂತ್ಕೊಂಡಿರ್ತಾರೆ, ಯಾವುದೇ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿರಲ್ಲ. ಸೊ ಅವ್ರು ಕನ್ಸ್ಯೂಮ್ ಮಾಡಿರೋ ಕಾರ್ಬ್ಸ್ ಎಲ್ಲ ಅಲ್ಲೇ ಫ್ಯಾಟ್ ಆಗಿ ಸ್ಟೋರ್ ಆಗುತ್ತೆ. ಹಿಂಗೆ ಇದು ಕಂಟಿನ್ಯೂ ಆದ್ರೆ ಹೋಗ್ತಾ ಹೋಗ್ತಾ ನಿಮ್ ಬಾಡಿ ತುಂಬಾನೇ ಸ್ಲೋ ಡೌನ್ ಆಗುತ್ತೆ. ಅದಕ್ಕೆ ಇವಾಗ ಸೊಲ್ಯೂಷನ್ ಬಗ್ಗೆ ಮಾತಾಡೋಣ. ನಂಬರ್ 1 ಸ್ಟ್ರೆಂತ್ ಟ್ರೈನಿಂಗ್. ಸ್ಟ್ರೆಂತ್ ಟ್ರೈನಿಂಗ್ ಅಂದ್ರೆ ಜಿಮ್ ಹೋಗಿ ನೀವು ಹೆವಿ weight ಅಲ್ಲಿ ಡೆಡ್ ಲಿಫ್ಟ್ ಹೊಡೆಯೋದಾಗಿರ್ಬೋದು ಅಥವಾ ಸ್ಕ್ವಾಟ್ಸ್ ಹೊಡೆಯೋದಾಗಿರ್ಬೋದು, ಈ ತರದೇನು ಅಲ್ಲ. ನೀವು ಫ್ರೀ ವೇಟ್ಸ್ ಅಲ್ಲಿ ವರ್ಕೌಟ್ ಮಾಡಕ್ ಸ್ಟಾರ್ಟ್ ಮಾಡಬೇಕು. ಲೈಕ್ ಮಿಷಿನ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ಐಸೋಲೇಷನ್ ಮೆಷಿನ್ ಆಗಿರ್ಬೋದು ಅಥವಾ ಹ್ಯಾಮರ್ ಮೆಷಿನ್ ಆಗಿರ್ಬೋದು, ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾರ್ಮಲ್ ಆಗಿ ವೇಟ್ ವರ್ಕೌಟ್ ಮಾಡಬೇಕು. ವರ್ಕೌಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ನಿಮಗೆ ಮಸಲ್ ಬಿಲ್ಡ್ ಆಗ್ತಿದ್ದಂಗೆ ಫ್ಯಾಟ್ ಲಾಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ ಬಾಡಿಯಲ್ಲಿ ಇರೋ ಫ್ಯಾಟ್ಸ್ ಎಲ್ಲ ಏನದು ಸ್ಟೋರ್ಡ್ ಎನರ್ಜಿ. ಆ ಸ್ಟೋರ್ಡ್ ಎನರ್ಜಿ ನೀವು ಯಾವಾಗ ವರ್ಕೌಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಅವಾಗ ಅದೆಲ್ಲ ಬರ್ನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ನೀವು 5 ಡೇಸ್ ವರ್ಕೌಟ್ ಮಾಡ್ತಿದ್ದೀರಾ ಅಂದ್ರೆ ಮಿನಿಮಮ್ 3 ಡೇಸ್ ಆದ್ರೂ ಸ್ಟ್ರೆಂತ್ ಟ್ರೈನಿಂಗ್ ನ ಮಾಡ್ಲೇಬೇಕು. ಇನ್ನು ರಿಮೈನಿಂಗ್ 2 ಡೇಸ್ ಬೇಕಾದ್ರೆ ಕಾರ್ಡಿಯೋ ಮಾಡಬಹುದು. ದಿಸ್ ವಿಲ್ ಬಿ ದ ಬೆಸ್ಟ್ ಬಂಡಲ್. ನೆಕ್ಸ್ಟ್ ಒನ್ ಫಿಕ್ಸ್ ಪ್ರೋಟೀನ್ ಇಂಟೇಕ್. ನೀವು 3 ಟೈಮ್ಸ್ ಏನ್ ಮೀಲ್ ತಿಂತೀರಾ ಅದ್ರಲ್ಲಿ ಮಿನಿಮಮ್ ಅಮೌಂಟ್ ಆಫ್ ಪ್ರೋಟೀನ್ ಇರಲೇಬೇಕು. ಪ್ರೋಟೀನ್ ನ ತಿಂದಲೇ ಇರೋದು ನಿಮ್ ಬಾಡಿಗೆ ಪ್ರಾಬ್ಲಮ್. ಸಪೋಸ್ ಅನ್ಕೊಳ್ಳಿ ಮಧ್ಯಾಹ್ನ ಊಟಕ್ಕೆ ನೀವು ಬರೀ ಒಂದು ಅನ್ನ ಮತ್ತೆ ತಿಳಿ ಸಾಂಬಾರ್ ತಿಂತಿದ್ದೀರಾ ಅಂತ. ನೀವು ಅಲ್ಲಿ ಜಸ್ಟ್ ಒಂದು ಕಾರ್ಬ್ಸ್ ನ ಕನ್ಸ್ಯೂಮ್ ಮಾಡ್ತಿದ್ದೀರಾ, ಇದ್ರಲ್ಲಿ ಪ್ರೋಟೀನೇ ಇಲ್ಲ. ಅದೇ ಫುಡ್ ನೀವು 20 ಇಯರ್ಸ್ ಏಜ್ ಅಲ್ಲಿ ತಿಂತಿದ್ದೀರಾ ಅಂದ್ರೆ ನಿಮ್ ಬಾಡಿಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಬಟ್ ಸೇಮ್ ಫುಡ್ ಪ್ರೋಟೀನ್ ಇಲ್ದಲೇ ಇರೋದು 40 ಇಯರ್ಸ್ ಏಜ್ ಅಲ್ಲೂ ಕಂಟಿನ್ಯೂ ಮಾಡ್ತಿದ್ದೀರಾ ಅಂದ್ರೆ ನಿಮ್ ಬಾಡಿ ಡೆಫಿನೆಟ್ಲಿ ಎಫೆಕ್ಟ್ ಆಗೇ ಆಗುತ್ತೆ. ನಮ್ದು ಏನದು ಮೀಲ್ಸ್ ಗಳು ಬರುತ್ತೆ, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಅಥವಾ ಸ್ನಾಕ್ಸ್ ಆಗಿರ್ಬೋದು, ಇದೆಲ್ಲದ್ರಲ್ಲೂ ಮಿನಿಮಮ್ ಅಮೌಂಟ್ ಆಫ್ ಪ್ರೋಟೀನ್ ಇರಲೇಬೇಕು. ಮತ್ತೆ ನೀವು ಕನ್ಸ್ಯೂಮ್ ಮಾಡ್ತಿರೋ ಕಾರ್ಬ್ಸ್ ನ ಜಾಸ್ತಿನೂ ಮಾಡಬಾರ್ದು, ಕಡಿಮೆನೂ ಮಾಡಬಾರ್ದು. ಅದನ್ನ ಮೇಂಟೈನ್ ಮಾಡಬೇಕು. ಅದನ್ನ ಬೇರೆ ಯಾರು ಮಾಡಕ್ಕಾಗಲ್ಲ, ನೀವೇ ಮಾಡ್ಕೋಬೇಕು. ಮತ್ತೆ ಶುಗರ್ ನ ಬಿಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಏನ್ ರಿಫೈನ್ಡ್ ಶುಗರ್ ಆಗಿರುತ್ತೆ, ರಿಫೈನ್ಡ್ ಕಾರ್ಬ್ಸ್ ಆಗಿರುತ್ತೆ, ಆದಷ್ಟು ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡಬೇಕು. ರಿಫೈನ್ಡ್ ಕಾರ್ಬ್ಸ್ ಅಂದ್ರೆ ಮೈದಾದಿಂದ ಮಾಡಿರೋ ವಸ್ತುಗಳಾಗಿರ್ಬೋದು, ಲೈಕ್ ನೂಡಲ್ಸ್ ಆಗಿರ್ಬೋದು, ಪಾಸ್ತಾ ಆಗಿರ್ಬೋದು, ಇದರಿಂದ ಎಲ್ಲ ಫೈಬರ್ಸ್ ನ ತೆಗಿತಾರೆ. ಅವಾಗ ಇದು ರಿಫೈನ್ಡ್ ಕಾರ್ಬ್ಸ್ ಆಗುತ್ತೆ. ಮತ್ತೆ ನಿಮ್ದು ಸ್ಲೀಪಿಂಗ್ ರೂಟೀನ್ ನ ಸರಿ ಮಾಡ್ಕೊಳ್ಳಿ. 7 ಅವರ್ಸ್ ಸ್ಲೀಪ್ ಮಾಡಿದ್ರೆ ಅಲ್ಲ ಬಾಡಿ ಒಳ್ಳೆ ರಿಕವರಿ ಆಗುತ್ತೆ. ಮತ್ತೆ ನಿಮ್ದು ಸ್ಟ್ರೆಸ್ ಲೆವೆಲ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಸೊ ನಿಮಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತಿದ್ರೆ ಕೋರ್ಟಿಸೋಲ್ ಲೆವೆಲ್ ಕಡಿಮೆ ಆಗುತ್ತೆ. ದಟ್ ಮೀನ್ಸ್ ಬಾಡಿಯಲ್ಲಿ ಇರೋ ಫ್ಯಾಟ್ ಲೆವೆಲ್ ಕಡಿಮೆ ಆಗುತ್ತೆ. ಆಸ್ ಸಿಂಪಲ್, ನಿಮ್ದು ಮಲ್ಗೋ ರೂಟೀನ್ ಚೇಂಜ್ ಆಗ್ತಿದ್ದಂಗೆ ನಿಮ್ ಸ್ಟ್ರೆಸ್ ಲೆವೆಲ್
ಅಲ್ಲೂ ಕಡಿಮೆ ಆಗ್ತಾ ಹೋಗುತ್ತೆ. ಇಫ್ ನಿಮಗೆ ನಿದ್ದೆ ಬರ್ತಿಲ್ಲ ಯಾಕಂದ್ರೆ ಸ್ಟ್ರೆಸ್ ಜಾಸ್ತಿ ಇದೆ, ವರ್ಕೌಟ್ ಇಂದ ನಿಮ್ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಆನ್ ಟಾಪ್ ಆಫ್ ದಟ್ ಮೆಗ್ನೀಷಿಯಂ ಮತ್ತೆ ಗ್ಲೈಸಿನೇಟ್ ನ ನಿಮ್ದು ಡಯಟ್ ಅಲ್ಲಿ ಮತ್ತೆ ಸಪ್ಲಿಮೆಂಟ್ ಅಲ್ಲಿ ಆಡ್ ಮಾಡ್ಕೋಬಹುದು. 40 ಇಯರ್ಸ್ ಏಜ್ ಆದವರಿಗೆ ಯಾವ ತರದ ಸಪ್ಲಿಮೆಂಟ್ ತಗೋಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಆಡ್ ಮಾಡ್ತೀನಿ. ಈ ಸೊಲ್ಯೂಷನ್ ಏನ್ ಹೇಳಿದೀನಿ 40 ಇಯರ್ಸ್ ಏಜ್ ಆದವರಿಗೆ ಇದನ್ನ ಫಾಲೋ ಮಾಡೋದ್ರಿಂದ ತುಂಬಾ ಕಡಿಮೆ ದಿನದಲ್ಲೇ ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ನಿಮಗೆ. ನಾನು ಹೇಳಿರೋದ್ನೆಲ್ಲ ನಿಮ್ ಲೈಫ್ ಸ್ಟೈಲ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ಯು ವಿಲ್ ಗೆಟ್ ದ ಗುಡ್ ರಿಸಲ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.